ನಮಸ್ಕಾರ, ನಡೆನುಡಿಗೆ ಸ್ವಾಗತ. ನಾವು ಬಹಳ ದಿನದಿಂದ ಕಾಯ್ತಾ ಇದ್ವಿ ಅಂಟಾರ್ಟಿಕಾ ಟ್ರಿಪ್ ಬಗ್ಗೆ ಅನಂತಮೂರ್ತಿ ಸರ್ ಜೊತೆ ಮಾತಾಡಬೇಕು ಅಂತ. ಇವತ್ತು ಸಿಕ್ಕಿದ್ದಾರೆ. ಸುಮಾರು 3.5 ತಿಂಗಳ ಮೇಲೆ ಆಯ್ತು ಅವ್ರು ನಮಗೆ ಸಿಕ್ಕಿದೆ. ಇವಾಗ ಸಿಕ್ಕಿದ್ದಾರೆ, ಪೂರ್ತಿ ವಿಷಯ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿನ ನೀವು ನಮ್ಮ ಕೈಗೆ ಸಿಗದೆ ಓಡಾಡ್ತಾ ಇದ್ರಿ. ಅಂಟಾರ್ಟಿಕಾದಿಂದ ಬಂದು ಇಲ್ಲೆಲ್ಲೋ ತಡೋಬಾ ಅಂತೆ. ಇದು ಏನಂದ್ರೆ ಅಂಟಾರ್ಟಿಕಾ ಟ್ರಿಪ್ ವಾಸ್ ಎ ತುಂಬಾ ಟೈರಿಂಗ್ ಟ್ರಿಪ್. ಅದು ನಾನು ಬೇಕಾದಷ್ಟು ಟ್ರಾವೆಲ್ ಮಾಡಿದ್ದೀನಿ, ಆದ್ರೆ ಇದು ಒನ್ ಆಫ್ ದಿ ಟಫೆಸ್ಟ್ ಟ್ರಿಪ್ಸ್ ನಾನು ಮಾಡಿರೋದ್ರಲ್ಲಿ. ಫಸ್ಟ್ ಆಫ್ ಆಲ್ ಇದು 28 days ಟ್ರಿಪ್. ಅದರಲ್ಲಿ 21 ದಿನ ನಾವು ಶಿಪ್ ಅಲ್ಲಿ ಇದ್ದಿದ್ದು. ಆದ್ಮೇಲೆ ಇದು ಜೆಟ್ ಲ್ಯಾಗ್. ಸೊ ಜೆಟ್ ಲ್ಯಾಗ್ ನಾವು ಇದರಲ್ಲಿ 3 ಕಾಂಟಿನೆಂಟ್ ಕ್ರಾಸ್ ಮಾಡಿರೋದ್ರಿಂದ ಸೊ ಜೆಟ್ ಲ್ಯಾಗ್ ಸ್ವಲ್ಪ ಜಾಸ್ತಿನೇ ಇತ್ತು ಯೂಶುವಲ್ ಆಗಿರೋದಕ್ಕಿಂತ. ಎಸ್ಪೆಷಲಿ ಸ್ಲೀಪ್ ಪ್ಯಾಟರ್ನ್ ಹಾಳಾಗೋಗುತ್ತೆ ನಿಮ್ಗೆ. ಮಧ್ಯರಾತ್ರಿನಲ್ಲಿ ಹಸಿವೆ ಆಗಕ್ಕೆ ಶುರು ಆಗ್ಬಿಡುತ್ತೆ, ಎಚ್ಚರ ಆಗುತ್ತೆ, ನಿದ್ದೆ ಬರೋದಿಲ್ಲ. ಸೊ ಬೆಳಿಗ್ಗೆ 5 ಗಂಟೆಗೆ ಹೋಟೆಲ್ ಎಲ್ಲ ಹುಡ್ಕೊಂಡು ಹೋಗಿದ್ದೀನಿ ಬಂದ್ಮೇಲೆ. ಆ ಥರ ಎಲ್ಲ ಆಗ್ಬಿಡುತ್ತೆ. ಸೊ ಇಟ್ ಟೇಕ್ಸ್ ಅಬೌಟ್ 10-12 days ಸ್ವಲ್ಪ ನಾರ್ಮಲ್ ಆಗೋದಕ್ಕೆ. ಬಟ್ ಸ್ಟಿಲ್ ಇದು ಒನ್ ಆಫ್ ದಿ ಒಂಥರ ಅದ್ಭುತ ಅಂತ ಹೇಳ್ತೀವಲ್ಲ, ಪ್ರಪಂಚದ ಅದ್ಭುತಗಳಲ್ಲಿ ಒಂದು ಅಂತ. ಆ ಥರ ನೀವು ಮನುಷ್ಯರನ್ನೇ ನೋಡಿದಿರ, ಬರೀ ವೈಲ್ಡ್ ಲೈಫೇ ನೋಡೋದು ಅದೇ ಒಂದು ಅದ್ಭುತ ನಮ್ಗೆ. ಮನುಷ್ಯರು ಅಂದ್ರೆ ನಾವೇ ಅಷ್ಟೇ, ನಮ್ ಗ್ರೂಪ್. ಅದು ಬಿಟ್ಟು ನಮ್ಮನ್ ಬಿಟ್ರೆ ಬರೀ ಪ್ರಾಣಿ ಪಕ್ಷಿಗಳು. ಎಷ್ಟು ಜನ ಇತ್ತು ನಿಮ್ ಗ್ರೂಪ್ ಅಂದ್ರೆ? ನಾವು ಇಂಡಿಯಾ ಇಂದ 25 ಜನ. ಈ ಶಿಪ್ ಅಲ್ಲಿ ಒಟ್ಟು 100 ಜನ ಇದ್ದಿದ್ದು. 100 ಜನ ಪ್ಯಾಸೆಂಜರ್ಸು, 25 ಜನ ಕ್ರೂ ಮೆಂಬರ್ಸ್. ಅದರಲ್ಲಿ ನಾವು 10 ಜನ ಬೆಂಗಳೂರು. ನೀವು ಹೊರಟಿದ್ದು ಬೆಂಗಳೂರಿಂದ ನಾವು ಅಡಿಸ್ ಅಬಾಬಾ ಡೈರೆಕ್ಟ್ ಫ್ಲೈಟ್. ಅಡಿಸ್ ಅಬಾಬಾ ಇರೋದು ಇಥಿಯೋಪಿಯಾನಲ್ಲಿ ಒಂದು ನಮಗೆ 3.5 hours ಲೇ ಓವರ್ ಟೈಮ್ ಇತ್ತು. ಆಮೇಲೆ ಅಲ್ಲಿಂದ ಇದಕ್ಕೆ ಬ್ಯೂನಸ್ ಐರಿಸ್, ದಟ್ ಈಸ್ ಇನ್ ಅರ್ಜೆಂಟೀನಾ, ಕ್ಯಾಪಿಟಲ್ ಆಫ್ ಅರ್ಜೆಂಟೀನಾ. ಅದು ಅಲ್ಲಿಗೆ ನಮ್ದು ಡೈರೆಕ್ಟ್ ಫ್ಲೈಟ್. 17 hours ಲಾಂಗ್ ಫ್ಲೈಟ್. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನಾವು ನಮ್ಮ ಹೋಟೆಲ್ ಹತ್ರನೇ ಒಂದು ಪಾರ್ಕ್ ಇದೆ. ನಾವು ವಿ ಆರ್ ಇನ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಅರ್ಜೆಂಟೀನಾ, ಬ್ಯೂನಸ್ ಐರಿಸ್. So we are going for a walk after our breakfast. So this is a beautiful locality. We are just walking through and there's a park nearby. So we thought we'll visit that. So I'll take you to the park. ಆ ಪಾರ್ಕ್ ಅಲ್ಲಿ ಸುಮಾರು ಬರ್ಡ್ಸ್ ಇತ್ತು. ಸೊ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ಲ ಅರ್ಜೆಂಟೀನಾಗೆ. ಸೊ ಸುಮಾರು ಬರ್ಡ್ಸ್ ಎಲ್ಲ ಫೋಟೋಗ್ರಾಫ್ ಮಾಡಿದ್ವಿ. ಆಮೇಲೆ ಅಲ್ಲಿಂದ ಬಂದು ಸ್ನಾನ ಮಾಡಿ ರೆಡಿ ಆಗ್ಬಿಟ್ಟು ಬ್ಯೂನಸ್ ಐರಿಸ್ ಸಿಟಿ ಸೈಟ್ ಸೀಯಿಂಗ್ಗೆ ಹೋದ್ವಿ. ಯೂಶುವಲ್ ಆಗಿ ನಮ್ದು ಸಿಟಿ ಸೈಟ್ ಸೀಯಿಂಗು ಐಟ್ನರಿನಲ್ಲಿ ಇರೋದೇ ಇಲ್ಲ. ಸೊ ಬಟ್ ಈ ಸತಿ ನಾವು ಆ್ಯಡ್ ಮಾಡಿದ್ವಿ. ಯಾಕೆಂದ್ರೆ ಪ್ರತಿ ಸತಿ ನಮ್ಮ ಜೊತೆ ಒಂದಷ್ಟು ಜನ ಈ ಫ್ಯಾಮಿಲಿ ಮೆಂಬರ್ಸ್ ಬಂದಿರ್ತಾರೆ, ವೈಫ್ಸು ಮತ್ತೆ ಒಂದಿಬ್ರು ನಾನ್ ಫೋಟೋಗ್ರಾಫರ್ಸು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾರೆ. ಸೊ ಅವರೆಲ್ಲ ನಮ್ಗೇನು ಊರೇ ತೋರಿಸೋದಿಲ್ಲಪ್ಪ ನೀವು ಅಂತ ಹೇಳಿದ್ರು. ಸೊ ಅದಕ್ಕೆ ಅದನ್ನ 3 ಕಡೆನೂ ನಾವು ಒಂದೊಂದು ದಿನ ಸೈಟ್ ಸೀಯಿಂಗ್ ಅರೇಂಜ್ ಮಾಡಿದ್ವಿ. ಸೊ ಬ್ಯೂನಸ್ ಐರಿಸ್ ಬಹಳ ಬ್ಯೂಟಿಫುಲ್ ಆಗಿದೆ ಸಿಟಿ. ಎಲ್ಲಿ ನೋಡಿದ್ರು ಗ್ರೀನ್ರಿ, ತುಂಬಾ ಕ್ಲೀನು, ದೊಡ್ಡ ದೊಡ್ಡ ರೋಡು, ಫುಲ್ಲು ಮೆಟ್ರೋ ಇದೆ, ಮತ್ತೆ ಡೆಡಿಕೇಟೆಡ್ ಬಸ್ ಲೇನ್ ಇದೆ, ಮತ್ತೆ ಪ್ರತಿ ರೋಡಲ್ಲೂ ನಿಮಗೆ ಬೋತ್ ಸೈಡ್ಸ್ ರನ್ನಿಂಗ್ ಪಾರ್ಕ್. ಸೊ ನಿಮಗೆ ಆ ಥರ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತಂದರೆ, ಸೊ ನೀವು ಎಲ್ಲಿ ಮತ್ತೆ ಫಿಟ್ನೆಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾವು ಬೆಳಗ್ಗೆ ಪಾರ್ಕ್ಗೆ ಹೋಗಿದ್ವಲ್ಲ, ಎಲ್ಲಿ ನೋಡಿದ್ರು ಜನ ಎಕ್ಸಸೈಸ್ ಮಾಡ್ತಾ ಇರೋರು, ಯೋಗ ಮಾಡ್ತಾ ಇರೋರು, ಮತ್ತೆ ನಮ್ಮ ಇಂಡಿಯನ್ ಗದೆ ತಿರುಗಿಸ್ತೀವಲ್ಲ ಆ ಗದೆ ತಿರುಗಿಸೋರು, ಮತ್ತೆ ರನ್ನಿಂಗು, ಇದೆಲ್ಲ ತುಂಬಾ ಆಕ್ಟಿವ್ ಆಗಿದ್ದಾರೆ. ಫಿಸಿಕಲ್ ಪಾಪ್ಯುಲೇಷನ್ ಸಿಟಿ ಅದು ಬ್ಯೂನಸ್ ಐರಿಸ್ 1.2 crores ಪಾಪ್ಯುಲೇಷನ್. ಹೌದು, ಕ್ವೈಟ್ ಎ ಬಿಗ್ ಸಿಟಿ, ವೆರಿ ವೆಲ್ ಡೆವಲಪ್ಡ್. ಬಹಳ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಮತ್ತೆ ಜನನೂ ಹಾಗೆ, ಸಿವಿಕ್ ಸೆನ್ಸ್ ತುಂಬಾ ಚೆನ್ನಾಗಿದೆ. ಸೊ ಎಲ್ಲೂ ಗಲೀಜ್ ಹಾಕಲ್ಲ,
ಕಸ ಬಿಸಾಕಲ್ಲ, ಭಾಳ ಕ್ಲೀನ್ ಆಗಿದೆ, ವೆರಿ ವೆಲ್ ಮೇಂಟೈನ್. ನಾನು ಎಲ್ಲೋದ್ರೂ ಅದೊಂದೇ ನನಗೆ ಮನ್ಸಿಗೆ ಬರೋದು, ನಾವು ನಮ್ಮ ದೇಶನ ಇದೇ ಥರ ಕ್ಲೀನಾಗಿ ಇಟ್ಬಿಟ್ರೆ ನಮ್ಮ ದೇಶದ ಮುಂದೆ ಇನ್ಯಾವ ದೇಶನೂ ಇಲ್ಲ ಅಂತ. ಇಲ್ಲಿ ಎಲ್ಲ ಚೆನ್ನಾಗಿದೆ ನಮ್ಮ ದೇಶದಲ್ಲಿ, ಕಲ್ಚರು, ಊಟ ತಿಂಡಿ, ನಮ್ಮ ಫ್ಯಾಮಿಲಿ ಸರ್ಕಲ್ಸು, ಫ್ರೆಂಡ್ ಸರ್ಕಲು, ಇದೆಲ್ಲ ನೋಡಿದ್ರೆ ಬೇರೆ ದೇಶ ಏನೂ ಬೇಕಾಗಿಲ್ಲ. ಆದರೆ ಇದು ಒಂದೇ ನಮಗೆ ಮನಸ್ಸಿಗೆ ಬೇಜಾರಾಗೋದು, ಒಂದೇ ವಿಷಯದಲ್ಲಿ, ನಮ್ಮ ದೇಶ ಯಾಕೆ ಈ ಥರ ಕ್ಲೀನ್ ಆಗಿಲ್ಲ ಅಂತ. ನೋಡೋಣ ಯಾವತ್ತೂ ಒಂದಿನ ಆಗತ್ತೆ. ಅಲ್ಲಿಂದ ನೀವು ನೆಕ್ಸ್ಟ್ ಪ್ರಯಾಣ? ಅಲ್ಲಿ ನಾವು ಸೈಟ್ ಸೀಯಿಂಗ್ ಮಾಡಿ ದೆನ್ ನೆಕ್ಸ್ಟ್ ಡೇ ಅಲ್ಲಿಂದ ಒಂದು ಶಾರ್ಟ್ ಫ್ಲೈಟು, 3 hours ಫ್ಲೈಟು, ಪೋರ್ಟೋ ಮ್ಯಾಡ್ರಿನ್ ಅಂತ. ಅದು ಶಿಪ್ ಹತ್ತೋದಕ್ಕೆ ನಮ್ಗೆ ಅದೇ ಸ್ಪಾಟು, ಅದೇ ಪೋರ್ಟ್ ಸಿಟಿ. ಅದು ಪೋರ್ಟೋ ಮ್ಯಾಡ್ರಿನ್ ಅಂದರೆ, ಪೋರ್ಟೋ ಅಂದರೆ ಪೋರ್ಟ್ ಅಂತ, ಸ್ಪ್ಯಾನಿಷ್ ನೇಮ್ ಅದು. ನಿಮಗೆ ಸೌತ್ ಅಮೆರಿಕಾ ಎಲ್ಲೋದ್ರೂ ಸ್ಪ್ಯಾನಿಷನೇ. ಇದು ಬಿಟ್ಟರೆ ಯಾವುದು, ಬ್ರೆಜಿಲ್ ಒಂದು ಬಿಟ್ಟರೆ ಇನ್ನೆಲ್ಲ ಕಂಟ್ರಿನಲ್ಲೂ ಸ್ಪ್ಯಾನಿಷೇ ಮಾತಾಡೋದು. ಬ್ರೆಜಿಲಲ್ಲಿ ಮಾತ್ರ ಪೋರ್ಚುಗೀಸ್, ಇನ್ನೆಲ್ಲ ಕಡೆ ಸ್ಪ್ಯಾನಿಷೇ ಮಾತಾಡೋದು. ಪೋರ್ಟೋ ಮ್ಯಾಡ್ರಿನ್ ಅಂದರೆ ಇಟ್ಸ್ ಎ ಪೋರ್ಟ್ ಸಿಟಿ ಅಂತ. ಮ್ಯಾಡ್ರಿನ್ ಅನ್ನೋದು ಊರ ಹೆಸರು, ಪೋರ್ಟ್. ಸೊ ಅಲ್ಲಿಂದ ನಮಗೆ ಇದ್ದಿದ್ದು, ಅಲ್ಲೂ ನಮಗೆ 1.5 days ಟೈಮ್ ಇತ್ತು. ಹಾಫ್ ಡೇ ಅಲ್ಲಿ ಸಿಟಿ ಸೈಟ್ ಸೀಯಿಂಗ್ ಮಾಡಿದ್ವಿ. ಮತ್ತು ನಾವು ಇದ್ದಿದ್ದು ಹೋಟೆಲೇ ಭಾಳ ಚೆನ್ನಾಗಿತ್ತು, ಜಸ್ಟ್ ಸಮುದ್ರದ ಮುಂದೆನೇ ಇತ್ತು. ನಮ್ಮ ಹೋಟೆಲಿಂದನೇ ವೇಲ್ಸ್ ಎಲ್ಲ ಆಟ ಆಡೋದು ಎಲ್ಲ ಕಾಣ್ತಾ ಇತ್ತು. ಭಾಳ ಬ್ಯೂಟಿಫುಲ್ ಪ್ಲೇಸ್. ಆಮೇಲೆ ನೆಕ್ಸ್ಟ್ ಡೇದು ಒಂದು ಪೋರ್ಟೋ ವ್ಯಾಲ್ಡೆಸ್ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಇದಕ್ಕೆ ಹೋದ್ವಿ. ಅಲ್ಲೊಂದು ನ್ಯಾಷನಲ್ ಪಾರ್ಕ್ ಇದೆ. ಅಲ್ಲಿ ನಮಗೆ ಒಂದು ಪೆಂಗ್ವಿನ್ನು, ಮೆಗಲೆನಿಕ್ ಪೆಂಗ್ವಿನ್ ಅಂತ, ಅದು ದಟ್ ಈಸ್ ದಿ ಫಸ್ಟ್ ಪೆಂಗ್ವಿನ್ ನಾವು ಈ ಟ್ರಿಪ್ಪಲ್ಲಿ ನೋಡಿದ್ದು. ಇದಕ್ಕೆ ಮುಂಚೆ ನೀವು ಪೆಂಗ್ವಿನ್ ಯಾವಾಗಾದ್ರೂ ನೋಡಿದ್ರಾ? ಪೆಂಗ್ವಿನ್, ಹೌದು. ನಾನು ಇದರಲ್ಲಿ ಪೆರೂನಲ್ಲಿ ಒಂದು ಟೈಪ್ ಆಫ್ ಪೆಂಗ್ವಿನ್ ಶೂಟ್ ಮಾಡಿದ್ದೆ ಮೊದಲು. ಸೊ ಇದು ಸೆಕೆಂಡ್ ಮೆಗಲೆನಿಕ್ ಅಂತ ಇದು. ಸೊ ಅದನ್ನ ಶೂಟ್ ಮಾಡಿದ್ವಿ. ಆಮೇಲೆ ಒಂದಿಷ್ಟು ಬರ್ಡ್ಸು ಎಲ್ಲ ಶೂಟ್ ಮಾಡಿದ್ವಿ, ಗಲ್ಸು, ಬೇರೆ ಬೇರೆ ಟೈಪ್ ಬರ್ಡ್ಸ್ ಎಲ್ಲ ಶೂಟ್ ಮಾಡಿದ್ವಿ ಅಲ್ಲಿ. ಮತ್ತು ಇನ್ನೊಂದು ರೇರ್ ಬರ್ಡು, ಲೆಸರ್ ರಿಯಾ ಆರ್ ಡಾರ್ವಿನ್ಸ್ ರಿಯಾ ಅಂತ ಒಂದು. ಆಮೇಲೆ ಬರೋಯಿಂಗ್ ಔಲ್, ಇದನ್ನು ಶೂಟ್ ಮಾಡಿದ್ವಿ. ಆಮೇಲೆ ಅಲ್ಲಿ ಈ ಕ್ಯಾಮಲ್ ಜಾತಿಗೆ ಸೇರಿದ್ದು ಒಂದು ಒನಾಕೋ ಅಂತ ಒಂದು ಅನಿಮಲ್ ಇದೆ. ಅದು ಈ ಒಂಟೆ ಜಾತಿ ಇದೇನೆ. ಅಲ್ಲಿ ಸೌತ್ ಅಮೆರಿಕಾನಲ್ಲಿ ಲಾಮಾ ಮತ್ತೆ ಒನಾಕೋ ಇದೆಲ್ಲನೂ ಒಂಟೆ ಜಾತಿದು ಪ್ರಾಣಿ. ಅದನ್ನು ನಾವು ಶೂಟ್ ಮಾಡಿದ್ವಿ. ಅದನ್ನೆಲ್ಲ ಶೂಟ್ ಮಾಡಿಕೊಂಡು ವಾಪಸ್ ಬಂದು, ಸೊ ನೆಕ್ಸ್ಟ್ ಡೇ ನಮ್ಮದು ಇದಕ್ಕೆ ಶಿಪ್ ಹತ್ತೋದು. ಸೊ ಶಿಪ್ ಹತ್ತಿದ್ದು ನಾವು ಸಾಯಂಕಾಲ 4 ಗಂಟೆಗೆ, ಮಧ್ಯಾಹ್ನ ಲಂಚ್ ಆದಮೇಲೆ ಬನ್ನಿ ಅಂತ ಹೇಳಿದರು. 4 ಗಂಟೆಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ನಿಮಗೆ ಇದಿರುತ್ತೆ, ಶಿಪ್ ರಿಜಿಸ್ಟ್ರೇಷನ್ ಇರುತ್ತೆ. ಅಲ್ಲಿ ನಮ್ಮದು ಪಾಸ್ಪೋರ್ಟು, ವೀಸಾ, ಸೌತ್ ಜಾರ್ಜಿಯಾಗೆ ನಾವು ಎಂಟ್ರ್ ಆಗಬೇಕಾದ್ರೆ ಒಂದು ಸ್ಪೆಷಲ್ಲು ಪರ್ಮಿಟ್ ಅಂತಲೇ ಅಂದ್ಕೊಳ್ಳಿ, ಪರ್ಮಿಷನ್ ಲೆಟರ್ ಅದು ಇದೆಲ್ಲನೂ ನಮ್ಮ ಹತ್ರ ರೆಡಿ ಇಟ್ಕೋಬೇಕು. ಇದನ್ನೆಲ್ಲ ನಾವು ಅವರು ಎಲ್ಲ ಚೆಕ್ ಮಾಡಿಬಿಟ್ಟು ನಮಗೆ ಶಿಪ್ಪಲ್ಲಿ ಒಳಗಡೆ ಬಿಡ್ತಾರೆ. ಶಿಪ್ಪಲ್ಲಿ ನಾವು ಹೋದ್ಮೇಲೆ ನಮ್ಮ ಕ್ಯಾಬಿನ್ ಅಲಾಟ್ ಆಗುತ್ತೆ. ಕ್ಯಾಬಿನ್ ಅಲಾಟ್ ಆದಮೇಲೆ ನಮ್ಮದು ಲಗೇಜ್ ಎಲ್ಲ ಇಟ್ಬಿಟ್ಟು ಒಂದು ಓರಿಯೆಂಟೇಷನ್ ಅಂತ ಇರುತ್ತೆ. ಸೊ ಶಿಪ್ ಕ್ಯಾಪ್ಟನ್ನು ನಮಗೆ ಕರೆದು ಅವಾಗ ಮೀಟ್ ಆ್ಯಂಡ್ ಗ್ರೀಟ್ ಅಂತ ಇರುತ್ತೆ ಕ್ಯಾಪ್ಟನ್ ಜೊತೆಗೆ. ಅದಾದಮೇಲೆ ಶಿಪ್ಪಲ್ಲಿ ನಾವು ಯಾವ ಥರ ಇರಬೇಕು, ಯಾವ ಎಮರ್ಜೆನ್ಸಿಗೆ ನಾವು ಹೆಂಗೆ ಪ್ರಿಪೇರ್ ಆಗಿರಬೇಕು, ಲೈಫ್ ಜಾಕೆಟ್ ಹಾಕ್ಕೊಳ್ಳೋದು ಹೇಗೆ, ಎಮರ್ಜೆನ್ಸಿ ಕಾಲ್ ಯಾವ ಥರ ಇರುತ್ತೆ, ನಾವು ಎಲ್ಲಿಗೆ ಬಂದು ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಫೈರ್ ಆಗ್ಬೋದು, ಏನಾದ್ರು ಆಯಿತು ಅಂದರೆ ನಾವು ಒಂದು ಅಸೆಂಬ್ಲಿ ಪಾಯಿಂಟ್ ಅಂತ ಇರುತ್ತೆ, ಅಲ್ಲಿಗೆ ಬರಬೇಕು. ನಮ್ಮ ಕ್ಯಾಬಿನಿಂದ ಎಸ್ಕೇಪ್ ರೂಟ್ ಎಲ್ಲಿಗೆ, ಇದೆಲ್ಲನೂ ಎಕ್ಸ್ಪ್ಲೈನ್ ಮಾಡಿ ತುಂಬ ಕೇರ್ಫುಲ್ಲಾಗಿ ಇದು ಮಾಡ್ತಾನೆ. ಸೊ ಅದನ್ನೆಲ್ಲ ಹೇಳಿದ್ಮೇಲೆ ನಾವು ಅವತ್ತು ರಿಟೈರಿಂಗ್ ಫಾರ್ ದಿ ಡೇ, ಡಿನ್ನರ್ ಮುಗಿಸ್ಕೊಂಡು. ಬಟ್ ಅವಾಗಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಎಸ್ಪೆಷಲಿ ನನ್ನಂಥವ್ರಿಗೆ. ನನಗೆ ಮೋಷನ್ ಸಿಕ್ನೆಸ್ ಜಾಸ್ತಿ. ಅನ್ಫಾರ್ಚುನೇಟ್ಲಿ ಅದೇನು ಮಾಡೋಕ್ಕಾಗಲ್ಲ. ನನಗೆ ಉಯ್ಯಾಲೆ ಆಡೋದು ಅಥವಾ ಕಾರಲ್ಲಿ ಹಿಂದುಗಡೆ ಕೂತ್ಕೊಳ್ಳೋದು ಇದೆಲ್ಲ ಆಗಲ್ಲ. ಸೊ ಕಾರಲ್ಲಿ ನಾನೇ ಡ್ರೈವ್ ಮಾಡಬೇಕು, ಇಲ್ಲ ಮುಂದೆ ಕೂತ್ಕೋಬೇಕು, ಇದು ನನಗೆ ಆಪ್ಷನ್. ಸೊ ಅದು ಫಸ್ಟ್ ಡೇನೇ ನನಗೆ ಸಿಕ್ನೆಸ್ಸು ಸ್ಟಾರ್ಟ್ ಆಯಿತು. ಸೊ ಅದು ಮತ್ತೆ ಸ್ವಲ್ಪ ಶಿಪ್ ಹೊರಟಾಗ ರಫ್ ಸಿ ಕೂಡ ಇತ್ತು, ವಾಮಿಟಿಂಗ್ ಸ್ಟಾರ್ಟ್ ಆಯಿತು. ಒಂದು 10-12 hours ಐ ಸಫರ್ಡ್. ಟ್ಯಾಬ್ಲೆಟು ಮತ್ತು ಒಂದು ಇದು ಕೂಡ ಸಿಗುತ್ತೆ, ಪ್ಯಾಚ್.
ಆ ಪ್ಯಾಚ್ನ ಇಲ್ಲಿ ಕಿವಿ ಹಿಂದ್ಗಡೆ ಹಾಕೊಂಡ್ರೆ ಆ ಮೋಷನ್ ಸಿಕ್ನೆಸ್ ಕಮ್ಮಿ ಆಗುತ್ತೆ ಅಂತ. ಬಟ್ ಏನು ಅಷ್ಟು ಎಫೆಕ್ಟ್ ಆಗಲಿಲ್ಲ. ಅದ್ರ ನೆಕ್ಸ್ಟ್ ಡೇ 2 days ಬರೀ ಸೈಲಿಂಗು, ಏನೂ ಇರೋದಿಲ್ಲ ಬೇರೆ. ನಾವು ಬರೀ ನಮ್ಮ ಕ್ಯಾಬಿನಿಂದ ಆಚೆ ಬರೋದು, ಡೈನಿಂಗ್ ಹಾಲ್ಗೆ ಹೋಗಿ ತಿಂಡಿ ಊಟ ಎಲ್ಲ ಅಲ್ಲಿ, ಮತ್ತೆ ಡೆಕ್ಕಲ್ಲಿ ಹೋಗ್ಬೋದು. ಡೆಕ್ಕಲ್ಲಿ ಹೋಗಿ ಓಪನ್ ಏರಲ್ಲಿ ಓಡಾಡ್ಬೋದು. ಅಲ್ಲಿ ನಮಗೆ ಸೀ ಬರ್ಡ್ಸು ಶಿಪ್ ಹತ್ರ ಓಡಾಡುತ್ತೆ, ಅದನ್ನ ಸೀ ಬರ್ಡ್ಸ್ ಎಲ್ಲ ಶೂಟ್ ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಇನ್ನೇನು ಆಕ್ಟಿವಿಟಿ ಇಲ್ಲ. ಫಸ್ಟ್ 2 days ನಾವು ಲ್ಯಾಂಡೇ ನೋಡೋದಿಲ್ಲ. 3rd day ನಾವು ಒಂದು ಐಲ್ಯಾಂಡ್ ಪಾಸ್ ಆದ್ವಿ. ಅಲ್ಲಿ ಒಂದು ಟೈಪ್ ಆಫ್ ಕಾರ್ಮೊರೆಂಟ್ ಕಾಲೋನಿ ಇದೆ ಅಲ್ಲಿ. ಅದ್ರ ಹತ್ರ ಒಂದು 1/2 hour ಬ್ರೇಕ್ ಕೊಟ್ಟರು ಅಲ್ಲಿ. ಸಾಯಂಕಾಲ ನಾವು 3rd day ಈವ್ನಿಂಗ್ ವಿ ರೀಚ್ಡ್ ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ಸ್. ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ಸ್ ಹತ್ರ ಬಂದು ಅಲ್ಲಿ ಶಿಪ್ನ ಆಂಕರೇಜ್ ಮಾಡಿದ್ರು. ಆಂಕರ್ ಹಾಕಿ ನಿಲ್ಲಿಸ್ತಾರೆ. ಅವತ್ತು ರಾತ್ರಿ ಆಗೋಗಿತ್ತು. ಸೊ ಡಿನ್ನರ್ ಎಲ್ಲ ಮಾಡಿದ್ವಿ. ಮತ್ತು ಅವತ್ತು ರಾತ್ರಿ ನಮಗೆ ಬ್ರೀಫಿಂಗ್ ಮಾಡಿದ್ರು. ಬೆಳಗ್ಗೆ ನಾವು ಎಷ್ಟೊತ್ತಿಗೆ ರೆಡಿ ಇರಬೇಕು, ಮತ್ತು ಝೋಡಿಯಾಕ್ ಅಂತ ಹೇಳ್ತಾರೆ. ಝೋಡಿಯಾಕ್ ಅಂದರೆ ಸ್ಮಾಲ್ ರಬ್ಬರ್ ಬೋಟ್, ಅದು ಮೋಟರ್ ಹಾಕಿರ್ತಾರೆ ಅದರಲ್ಲಿ. ಒಂದರಲ್ಲಿ 8ರಿಂದ 10 ಜನ ಕೂತ್ಕೋಬೋದು. ಅದರಲ್ಲಿ ನಮಗೆ ಅವರು ಶಿಪ್ಪಿಂದ ಇಳಿಸಿ ಆ ಝೋಡಿಯಾಕಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಐಲ್ಯಾಂಡ್. ಸೊ ವೈಲ್ಡ್ ಲೈಫ್ ಎಲ್ಲಿರುತ್ತೆ ಅಲ್ಲಿ ಕರ್ಕೊಂಡೋಗಿ ತೋರಿಸ್ತಾರೆ. ನಾವು ಫೋಟೋಗ್ರಫಿ ಎಲ್ಲ ಮಾಡ್ಬೋದು. ಫೋಟೋಗ್ರಫಿ ಮಾಡಿ ವಾಪಸ್ ಶಿಪ್ಗೆ ಬರಬೇಕು. ಈ ಥರ ಅಲ್ಲಿ ಒಂದು ಏನಂದರೆ ಎನ್ವಿರಾನ್ಮೆಂಟಲ್ ಆ್ಯಂಡ್ ಬಯೋಸೆಕ್ಯೂರಿಟಿ ತುಂಬಾ ಸ್ಟ್ರಿಕ್ಟ್. ಈ ಶಿಪ್ಗೆ ಹೋದ್ಮೇಲೆ ನೀವು ಯಾವುದೇ ರೂಲ್ಸ್ ನೀವು ಬ್ರೇಕ್ ಮಾಡೋಂಗಿಲ್ಲ. ಆಮೇಲೆ ಈ ಯಾವುದೇ ಐಲ್ಯಾಂಡಲ್ಲಿ ನಾವು ಕೂತ್ಕೊಳ್ಳೋಂಗಿಲ್ಲ, ಮತ್ತು ಬ್ಯಾಗ್ ಇಡೋಂಗಿಲ್ಲ. ಯಾಕೆಂದರೆ ನಮ್ಮ ಬ್ಯಾಗಲ್ಲಿರೋ ಅಥವಾ ನಮ್ಮ ಮೈನಲ್ಲಿರೋ ಜರ್ಮ್ಸು ನಾವು ಕೂತ್ಕೊಂಡು ಅಲ್ಲಿ ಕೆಳಗಡೆ ಅಲ್ಲಿ ಟ್ರಾನ್ಸ್ಮಿಟ್ ಆಗಿ, ಸೊ ನಮ್ಮಿಂದ ಅಲ್ಲಿಗೆ ಹೋಗಿ ಬರ್ಡ್ಗೆ, ಪ್ರಾಣಿಗಳಿಗೆ ಏನಾದ್ರು ಹರಡುತ್ತೆ, ಕಾಯಿಲೆ ಹರಡೋ ಚಾನ್ಸ್ ಇರುತ್ತೆ. ಅಥವಾ ಅಲ್ಲಿರೋ ಇದು ಡಿಸೀಸು ನಮಗೆ ಬಂದು ಶಿಪ್ಪಲ್ಲಿ ಹರಡೋ ಚಾನ್ಸ್ ಇರುತ್ತೆ. ಈ ಥರ ಸಿಕ್ಕಾಪಟ್ಟೆ ಕೇರ್ ತಗೋತಾರೆ. ನಮಗೆ ಕಂಪಲ್ಸರಿಯಲ್ಲಿ ಗಂಬೂಟ್ ಕೊಡ್ತಾರೆ. ಮತ್ತು ಗಂಬೂಟ್ ಒಂದೇ ಅಲ್ಲ, ಒಂದು ಇದಿಟ್ಟಿರ್ತಾರೆ ಅಲ್ಲಿ, ಗಂಬೂಟ್ ವಾಷಿಂಗ್ಗೆ ಒಂದು ಮೆಷಿನ್ ಇಟ್ಟಿರ್ತಾರೆ. ಆಮೇಲೆ ಒಂದು ದೊಡ್ಡ ಟಬ್ಬಲ್ಲಿ ಒಂದು ಕೆಮಿಕಲ್ ಸೊಲ್ಯೂಷನ್ ಇಟ್ಟಿರ್ತಾರೆ. ಸೊ ನೀವು ಶಿಪ್ಪಿಂದ ಆಚೆ ಹೋಗ್ಬೇಕಾದ್ರೆ ಆ ಕೆಮಿಕಲ್ ಸೊಲ್ಯೂಷನಲ್ಲಿ ನೀವು ಇಳಿದು ನಿಮ್ಮ ಬೂಟ್ನ ಕ್ಲೀನ್ ಮಾಡಿಕೊಂಡು ಆಚೆ ಹೋಗಬೇಕು. ಬೋಟಿಂದ ಹೋಗಿ ನಾವು ಶೂಟಿಂಗ್ ಮಾಡ್ಕೊಂಡು ವಾಪಸ್ ಬರ್ತೀವಿ. ಬಂದಾಗ ತಿರುಗಿ ಶೂಸ್ ಆ ಕಾಲು ತೊಗೊಂಡೋಗಿ ನಾವು ವಾಷಿಂಗ್ ಮೆಷಿನಲ್ಲಿ ಇಡಬೇಕು. ಅದು ಬಾಟಮು 2 ಸೈಡು ಟಾಪ್ ಎಲ್ಲ ಕ್ಲೀನ್ ಮಾಡುತ್ತೆ ಪೂರ್ತಿ. ಕಾಲನ್ನ ಅಥವಾ ಶೂನ? ಇಲ್ಲ, ನೀವು ಶೂಸ್ ಹಾಕೊಂಡೇ ಕಾಲು ಇಡ್ತಾರ ಇಡೋದು. ಅದು ಕ್ಲೀನ್ ಮಾಡುತ್ತೆ ಶೂಸ್ನ. ಅದಾದ್ಮೇಲೆ ತಿರುಗಿ ಆ ಸೊಲ್ಯೂಷನ್ ಅಲ್ಲಿ ನಿಂತ್ಕೊಂಡು ಬರಬೇಕು ವಾಪಸ್. ಸೊ ಇದಿಷ್ಟನ್ನು ನೀವು ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ. ಅವ್ರು ಅಲ್ಲಿ ನಿಂತಿರ್ತಾರೆ, ಅಬ್ಸರ್ವ್ ಮಾಡ್ತಾರೆ, ಯಾರಿಗೂ ಆ ಥರ ಮಿಸ್ ಮಾಡೋ ಚಾನ್ಸೇ ಇಲ್ಲ. ಮತ್ತು ಎವ್ರಿಬಡಿ ವಿಲ್ ಫಾಲೋ. ಈ ಥರ ಎಲ್ಲ ಸ್ಟ್ರಿಕ್ಟಾಗಿ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಫಾಲೋ ದಿಸ್. ಸೊ ನಮಗೆ ಒಂದೊಂದು ಈ ಥರ ಔಟಿಂಗು ಇಟ್ಸ್ ಅಬೌಟ್ 3 hours 4 hours ಇರುತ್ತೆ. ಅದು ನಾವು ಅಷ್ಟು ಮ್ಯಾನೇಜ್ ಮಾಡ್ತಾ ಇದ್ವಿ, ಅದೇನು ತೊಂದರೆ ಇಲ್ಲ. ಮತ್ತು ನಮಗೆ ಎದುರುಗಡೆ ವೈಲ್ಡ್ ಲೈಫ್ ನೋಡಿದಾಗ ಯಾವುದು ನಮಗೆ ಜ್ಞಾಪಕ ಇರೋದಿಲ್ಲ. ಕಾಲು ನೋವಾಗಲಿ, ಸೊಂಟ ನೋವಾಗಲಿ ಯಾವುದೂ ಬರೋದಿಲ್ಲ. ವಿ ರಿಯಲಿ ಎಂಜಾಯ್ಡ್. ಟೆಂಪ್ರೇಚರ್ ಎಷ್ಟಿದೆ? ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ಸು ಅಷ್ಟೇನು ಕೋಲ್ಡ್ ಇರೋದಿಲ್ಲ. ಅಬೌಟ್ 10-12 degrees ಇರುತ್ತೆ, ಆರಾಮಾಗಿರುತ್ತೆ. ಇಟ್ ಇಸ್ ಕ್ವೈಟ್ ಪ್ಲೆಸೆಂಟ್. 3 ಲೇಯರ್ ಹಾಕೊಂಡ್ರೆ ಸಾಕು. ಬಟ್ ನೀವು ಒನ್ಸ್ ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ಸ್ ಬಿಟ್ಟು ಸೌತ್ ಜಾರ್ಜಿಯಾಗಿ ಹೋಗಿ ಎಂಟರ್ ಆಗ್ತಿದ್ದಂಗೆನೆ ಮೌಂಟನ್ಸ್ ವಿತ್ ಸ್ನೋ, ಗ್ಲೇಷಿಯರ್ಸು, ಕೋಲ್ಡ್ ಕಂಡೀಷನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅಂಟಾರ್ಟಿಕಾಗ ಹೋದಾಗ ಇಟ್ ಇಸ್ ಪೀಕ್. ನಿಮಗೆ ದೊಡ್ಡ ಐಸ್ ಗ್ಲೇಷಿಯರ್ಸು, ಐಸ್ ಬರ್ಗ್ಸ್ ಅಂತೀವಲ್ಲ ಅದು, ಮತ್ತು ಸ್ನೋಫಾಲು, ಇದೆಲ್ಲ ಸಮ್ಮರಲ್ಲಿ ಕೂಡ ನಮಗೆ 2-3 ದಿನ ಸ್ನೋಫಾಲ್ ಆಯಿತು. ಅಲ್ಲಿ ತುಂಬಾ ಟೆಂಪ್ರೇಚರು ಡ್ರಾಪ್ ಆಯಿತು. -13 ಇತ್ತು, ಬಟ್ ಫೀಲ್ಸ್ ಲೈಕ್ -18, -20 ಥರ. ಯಾಕೆಂದರೆ ಆ ಗಾಳಿ ಬೀಸತ್ತಲ್ಲ, ಆ ಮಂಜುಗಡ್ಡೆ ಮೇಲೆ ಗಾಳಿ ಬೀಸತ್ತೆ. ಅದು ಒಂಥರ ಪಿಯರ್ಸಿಂಗ್, ನಿಮಗೆ ಸ್ಕಿನ್ ಚುಚ್ಚದಂಗೆ ಆಗುತ್ತೆ ಅದು. ಸೊ ನಾವು ಏನೇ ಇಲ್ಲಿವರೆಗೂ ಇದೆಲ್ಲಾನು ನಮಗೆ ಕ್ಯಾಪ್ ಇದೆಲ್ಲ ಹಾಕ್ಕೊಂಡಿರ್ತೀವಿ, ಕ್ಯಾಪ್ ಹಾಕ್ಕೊಂಡು ಇಲ್ಲಿವರೆಗೂ ಕವರ್ ಇರೋಂಥದ್ದೆಲ್ಲ ಹಾಕ್ಕೋತೀವಿ. ಈವನ್ ದೆನ್ ನಿಮಗೆ ಚಳಿ ಆಗುತ್ತೆ. 2 ಲೇಯರ್ ಗ್ಲೌಸ್ ಹಾಕ್ಕೊಂಡು ಕೈ ಫ್ರೀಸ್ ಆಗುತ್ತೆ. ಕ್ವೈಟ್ ಎ ಡಿಫಿಕಲ್ಟ್ ಕಂಡೀಷನ್ ಅಲ್ಲಿ. ನಮಗೆ ವೈಲ್ಡ್ ಲೈಫ್ ಬಂದು ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ಸ್ ಇಂದ
ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ಸ್ ಸ್ವಲ್ಪ ನಿಮಗೆ ಹಿಸ್ಟ್ರಿ ತಿಳ್ಕೊಬೇಕಂದ್ರೆ ಅರ್ಜೆಂಟೈನಾ ಪಕ್ಕದಲ್ಲಿದ್ರೂ ಇದು ಇಟ್ ಈಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಬ್ರಿಟಿಷ್. 1982ನಲ್ಲಿ ದೇರ್ ವಾಸ್ ಎ ವಾರ್ ಆಲ್ಸೋ ಬಿಟ್ವೀನ್ ಅರ್ಜೆಂಟೈನಾ ಆ್ಯಂಡ್ ಗ್ರೇಟ್ ಬ್ರಿಟನ್. ಸೊ ಇದೇ ಈ ಐಲ್ಯಾಂಡ್ ವಿಷಯಕ್ಕೇನೆ. ಸೊ ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ಸ್ ವಾರ್ ಅಂತಾನೆ ಇದೆ, ನೀವು ಬೇಕಾದ್ರೆ ಇಂಟರ್ನೆಟ್ಟಲ್ಲಿ ನೋಡಿ, ಯು ವಿಲ್ ಗೆಟ್ ದಿ ಡೀಟೇಲ್ಸ್. ಅದು ಈಗಲೂ ಬ್ರಿಟಿಷ್ ಕಂಟ್ರೋಲಲ್ಲೇ ಇದೆ. ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ಸು ಅಷ್ಟೇ, ಸೌತ್ ಜಾರ್ಜಿಯಾನು ಅಷ್ಟೇ, ಇದೆರಡು ಬ್ರಿಟಿಷ್ ಕಂಟ್ರೋಲಲ್ಲೇ ಇರೋದು. ಬಟ್ ಅಂಟಾರ್ಟಿಕಾ ಮಾತ್ರ ಇಟ್ ಈಸ್ ಮ್ಯಾನೇಜ್ಡ್ ಬೈ ಆಲ್ ದಿ ಕಂಟ್ರೀಸ್. ಸೊ ಇದು ಒಂದು ಕಾನ್ಷಿಯಸ್ ಡಿಸಿಷನ್ ತಗೊಂಡಿದ್ದಾರೆ. ಅಲ್ಲಿ ಏನು ಸೈಂಟಿಫಿಕ್ ಎಕ್ಸ್ಪ್ಲೋರೇಷನ್ ಬಿಟ್ಟು ಬೇರೆ ಇನ್ನೇನು ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡೋಂಗಿಲ್ಲ ಅಲ್ಲಿ ಅಂತ. ಸೊ ಟೂರಿಸಮ್ಗೂ ಅಷ್ಟೇ ದೇರ್ ಇಸ್ ಲಾಟ್ ಆಫ್ ರಿಸ್ಟ್ರಿಕ್ಷನ್. ನೀವು ಒಂದು ಟೈಮಲ್ಲಿ ಒಂದು ಏರಿಯಾನಲ್ಲಿ ಒಂದೇ ಶಿಪ್ ಇರಬೇಕು, ಯಾವುದೇ ಜಾಗದಲ್ಲೂ ನಿಮಗೆ ಒಟ್ಟಿಗೆ 2 ಶಿಪ್ ಸಿಗೋದಿಲ್ಲ. ಅದೇ ಥರನೇ ಅವರು ಪ್ಲ್ಯಾನಿಂಗ್ ಮಾಡಿ ಆ ಪರ್ಮಿಟ್ ಕೊಡೋದು ಎಲ್ಲನೂ ಅದೇ ಥರ ಮಾಡ್ತಾರೆ. ಯಾವುದೇ ಟೈಮಲ್ಲೂ ನಿಮ್ಗೆ ಯಾವುದೇ ಐಲ್ಯಾಂಡಲ್ಲಿ ಒಂದು ಶಿಪ್ ಬಿಟ್ಟು ಬೇರೆ ಇನ್ನೊಂದು ಶಿಪ್ ಜನ ಸಿಗೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡ್ತಾರೆ. ಆಮೇಲೆ ನಿಮಗೆ ಈ ಲ್ಯಾಂಡ್ ಮಾಡೋಕ್ಕೆ ಓನ್ಲಿ 100 ಪೀಪಲ್ ಶಿಪ್ ಇರುತ್ತಲ್ಲ, ಅದಕ್ಕೆ ಮಾತ್ರನೇ ಇದು ನಿಮಗೆ ಲ್ಯಾಂಡ್ ಮಾಡೋಕ್ಕೆ ಪರ್ಮಿಷನ್. ಅದಕ್ಕಿಂತ ದೊಡ್ಡ ಶಿಪ್ಪಲ್ಲಿ ಹೋದರೆ ನೀವು ಬರೀ ಡೆಕ್ಕಲ್ಲಿ ನಿಂತ್ಕೊಂಡು ನೋಡ್ಬೋದೇ ಹೊರತು ಈ ಥರ ಕೆಳಗಡೆ ಇಳಿಯೋಕ್ಕಾಗಲ್ಲ. ಸೊ ಇದಕ್ಕೆ ಎಕ್ಸ್ಪ್ಲೋರೇಷನ್ ಶಿಪ್ ಅಂತಾರೆ. ಸೊ ನಾವು ಅದಕ್ಕೇನೆ ಪರ್ಟಿಕ್ಯುಲರ್ ನಾವು ಫೋಟೋಗ್ರಾಫರ್ಸ್ ಅಂತಂದರೆ ನಾವು ಎಕ್ಸ್ಪ್ಲೋರೇಷನ್ ಶಿಪ್ಗೆ ಹೋಗ್ಬೇಕು. ಅದು ಗೌರ್ಮೆಂಟ್ ಆಥರೈಸ್ಡ್ ಅಥವಾ ಪ್ರೈವೇಟ್? ಗೌರ್ಮೆಂಟ್ ಆಥರೈಸ್ಡ್ ಬಟ್ ಆಪರೇಟೆಡ್ ಬೈ ಪ್ರೈವೇಟ್. ಇದೆ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇದು ಶಿಪ್ ಅಲ್ಲೂ ಅಷ್ಟೇ, ಒಂದ್ಸತಿಗೆ ಅವರು 100 ಜನ ಅಂದ್ರೆ 100 ಜನ ಒಟ್ಟಿಗೆ ಇಳಿಸೋದಿಲ್ಲ. 50 ಜನನ ಇಳಿಸ್ತಾರೆ, ಒಂದ್ ಬ್ಯಾಚ್ ಕಳಿಸ್ತಾರೆ. ಅವ್ರು ವಾಪಸ್ ಬಂದ್ಮೇಲೆ ಇನ್ನು 50 ಜನನ ಕಳಿಸ್ತಾರೆ. ಸೊ ಅಲ್ಲಿ ಲೈಟ್ಗೆ ನಮ್ಗೆ ಯೋಚನೆ ಇಲ್ಲ, ಕತ್ಲಾಗೋಯ್ತು ಅಂತೆಲ್ಲ. ಸೊ ಮೋರ್ ದೆನ್ 20 ಅವರ್ಸ್ ನಿಮ್ಗೆ ಡೇ ಲೈಟ್ ಇರುತ್ತೆ. ನಾವು ಬಿಗಿನಿಂಗ್ ಆಫ್ ಸಮ್ಮರ್ ಹೋಗಿದ್ದು ನಾವಲ್ಲಿ, ಅಂಟಾರ್ಕ್ಟಿಕ್ ಸಮ್ಮರು. ಸೊ 20 ಅವರ್ಸ್ ನಮಗೆ ಗುಡ್ ಲೈಟ್, ನೀವು ಯಾವಾಗ ಬೇಕಾದ್ರೂ ಶೂಟ್ ಮಾಡ್ಬೋದು ಆ ಥರ. ಮಿಡ್ ಸಮ್ಮರ್ ಅಲ್ಲಿ ಹಂಗಾದ್ರೆ ಮಿಡ್ ಸಮ್ಮರ್ ಅಲ್ಲಿ ಕತ್ಲೆ ಆಗಲ್ಲ ಅಲ್ಲಿ, ಪೂರ್ತಿ 24 ಅವರ್ಸ್ ಡೇ ಲೈಟೇ, ಕತ್ಲೆ ಆಗೋದಿಲ್ಲ ಪೀಕ್ ಸಮ್ಮರ್ ಅಲ್ಲಿ. ಈಗ ನೀವು ಇಲ್ಲಿಂದ ಹೋಗಿರ್ತೀರಿ, ನಮ್ಗಿಲ್ಲ ಅಭ್ಯಾಸ ರಾತ್ರಿ 9 ಗಂಟೆಗೋ 9:30 10 ಗಂಟೆಗೋ ಮಲ್ಕೊಂಡು, ಅಲ್ಲಿ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಅಲ್ಲೂ ನಾವು ಇದೇ ತರನೇ ನಮ್ಮ ಇದಕ್ಕೆ ನಮ್ಮ ಸ್ಲೀಪ್ ಪ್ಯಾಟರ್ನ್ ರಾತ್ರಿ 10 ಗಂಟೆ 11 ಗಂಟೆಗೆ ಮಲ್ಕೊಳ್ಳೋದು, ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಅದು ಕತ್ಲಾಗಕ್ಕೆ ನಾವು ಇದರಲ್ಲಿ ಕ್ಯಾಬಿನಲ್ಲಿ ಕರ್ಟನ್ಸ್ ಹಾಕಿರ್ತಾರೆ, ಕರ್ಟನ್ ಹಾಕಿ ನಾವು ಲೈಟ್ ಆಫ್ ಮಾಡಿ ಕತ್ಲು ಮಾಡ್ಕೋಬೇಕು. ಇಲ್ಲದ್ರೆ ಹೊರಗಡೆ ಲೈಟ್ ಇಂದ ನಿಮ್ಗೆ ಕತ್ಲು ಆಗೋದಿಲ್ಲ ಅಲ್ಲಿ. ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಸೊ ನಾವು ಇಲ್ಲಿ ಪೆಂಗ್ವಿನ್ಸ್ ಮೇನ್ ಅಟ್ರಾಕ್ಷನ್ ಇದರಲ್ಲಿ. ಅಂಟಾರ್ಕ್ಟಿಕ್ ಟ್ರಿಪ್ಗೆ ಹೋದ್ರೆ ಇಟ್ ಇಸ್ ದಿ ಪೆಂಗ್ವಿನ್ಸ್. ಒಟ್ಟು 8 ತರ ಪೆಂಗ್ವಿನ್ ಇದೆ, 7 ಜಾತಿ ಪೆಂಗ್ವಿನ್ಸ್ ನಾವು ನೋಡಿದ್ವಿ. ಅದರಲ್ಲಿ ನಮ್ಗೆ ಎಂಪರರ್ ಪೆಂಗ್ವಿನ್ ಒಂದು ಸಿಕ್ಲಿಲ್ಲ. ಅದು ಏನಂದ್ರೆ ಎಂಪರರ್ ಪೆಂಗ್ವಿನ್ ತುಂಬಾ ಡೀಪ್ ಇದರಲ್ಲಿ ಸ್ನೋ ಜಾಸ್ತಿ ಎಲ್ಲಿರುತ್ತೆ ಅಂತ ಕಡೆ ಹೋಗಿ ಅದು ನೆಸ್ಟ್ ಮಾಡೋದು. ಸೊ ಇದು ಮಿಕ್ಕಿದ್ದೆಲ್ಲ ಈ ಐಲ್ಯಾಂಡ್ಗೆ ಹತ್ರನೇ ಈ ತರ ಇರುತ್ತೆ. ಬಟ್ ಎಂಪರರ್ ಪೆಂಗ್ವಿನ್ ಮಾತ್ರ ದೂರ ಇರುತ್ತೆ. ಸೊ ನೀವು ಅದಕ್ಕೆ ಶಿಪ್ಪಿಂದ ಹೆಲಿಕಾಪ್ಟ್ರಲ್ಲಿ ಹೋಗ್ಬೇಕು ತಿರುಗಿ. ಸೊ ಅದೇ ಬೇರೆ ಪ್ಯಾಕೇಜ್ ಅದು, ಈ ತರ ಇದರಲ್ಲಿ ಆಗಲ್ಲ ಅದು. ಸೊ ಇನ್ನೂ ಹೈಯರ್ ಎಕ್ಸ್ಪೆನ್ಸಿವ್ ಟ್ರಿಪ್ ಅದು. ಎಷ್ಟಿರುತ್ತೆ ಒಂದು ಗುಂಪು? ಅಂದ್ರೆ ಒಂದು ಗುಂಪು ನಾವು ನೋಡಿದ್ದು ಸೌತ್ ಜಾರ್ಜಿಯಾನಲ್ಲಿ ಕಿಂಗ್ ಪೆಂಗ್ವಿನ್ಸ್ 4 ಲಕ್ಷ ಪೆಂಗ್ವಿನ್ಸ್ ಇತ್ತು ಅಲ್ಲಿ. 4 ಲಕ್ಷ? ಬಿಗ್ಗೆಸ್ಟ್ ಕಾಲೋನಿ ಆಫ್ ಪೆಂಗ್ವಿನ್ಸ್ 4 ಲಕ್ಷ ನೋಡಿದ್ವಿ ಅಲ್ಲಿ. ನಿಮ್ಗೆ ಸೌತ್ ಜಾರ್ಜಿಯಾ ಅನ್ನೋದು ಒಂಥರ ವೈಲ್ಡ್ ಲೈಫ್ ಹೆವನ್. ಅದು ನೀವು ಎಲ್ಲಿ ನೋಡಿದ್ರು ವೈಲ್ಡ್ ಲೈಫೇ. ನೀವು ಬೆಂಗಳೂರಲ್ಲಿ ಹೋಗಿ ಸಿಟಿ ಮಾರ್ಕೆಟ್ ಅಲ್ಲಿ ಜನ ನೋಡ್ತಿರಲ್ಲ, ಆತರ ಅಲ್ಲಿ ವೈಲ್ಡ್ ಲೈಫ್. ವೈಲ್ಡ್ ಲೈಫ್ ಅಂದ್ರೆ ಏನೇನಿರುತ್ತೆ? ಪೆಂಗ್ವಿನ್ಸು, ಸೀಲ್ಸ್ ಇರುತ್ತೆ, ಫರ್ ಸೀಲು, ಆಮೇಲೆ ಎಲಿಫೆಂಟ್ ಸೀಲ್ ಇರುತ್ತೆ, ಮತ್ತೆ ಡಿಫ್ರೆಂಟ್ ವೆರೈಟಿ ಬರ್ಡ್ಸ್ ಇರುತ್ತೆ, ಲೈಕ್ ಪೆಟ್ರಲ್ಸು, ಗಲ್ಸು, ಇದೆಲ್ಲ ಇರುತ್ತೆ. ಮತ್ತೆ ನಂಬರ್ಸ್, ಹ್ಯೂಜ್ ನಂಬರ್ಸ್. ಸೊ ಒಂದು ಎಲಿಫೆಂಟ್ ಸೀಲ್ ಕಾಲೋನಿ ಅಂತಂದ್ರೆ ನಿಮ್ಗೆ 1000 ಸೀಲ್ ಇರುತ್ತೆ ಹಿಂಗೆ ಸಮುದ್ರದ ಪಕ್ಕದಲ್ಲಿ, ಎಲ್ಲ ಬಿದ್ಕೊಂಡಿರ್ತವೆ. ನೀವು ಎಷ್ಟು ಹತ್ರ ಹೋಗ್ತೀರಿ? 5 ಮೀಟರ್ಸ್ ವರೆಗೂ ನೀವು ಹೋಗ್ಬೋದು. ಅದೇ ಆಗದೆ ನಮ್ಮ ಹತ್ರ ಬರುತ್ತೆ.
ಯಾಕೆಂದ್ರೆ ಅದಕ್ಕೆ ಥ್ರೆಟ್ ಇಲ್ಲ. ಯಾವ ಮನುಷ್ಯರಿಂದನೂ ಅದಕ್ಕೆ ಯಾರು ಹಾರ್ಮ್ ಮಾಡಲ್ಲ, ಯಾರು ಹಂಟ್ ಮಾಡಲ್ಲ ಅಂತ ಗೊತ್ತು. ಅದಕ್ಕೆ ಎಲ್ಲ ಪ್ರೈವೇಟ್ ಮಾಡಿದ್ದಾರೆ ಇವಾಗ. ಮೊದಲೆಲ್ಲ ವೇಲಿಂಗ್ ಎಲ್ಲ ಮಾಡ್ತಾ ಇದ್ರಲ್ಲ. ವೇಲಿಂಗ್ ಅಂದ್ರೆ 19th ಸೆಂಚುರಿನಲ್ಲೆಲ್ಲ ತಿಮಿಂಗ್ಲ ಸಾಯಿಸ್ಬಿಟ್ಟು ಅದರಿಂದ ಎಣ್ಣೆ ತೆಗಿತಾ ಇದ್ರು, ವೇಲ್ ಆಯಿಲ್ ಅಂತ. ವೇಲಿಂಗ್ ಮಾಡ್ಬೇಕಾದ್ರೆ ಲಕ್ಷಾಂತರ ವೇಲ್ಸ್ನ ಸಾಯಿಸಿದ್ದಾರೆ. ಅದು ಬ್ಯಾನ್ ಆದ್ಮೇಲೆ ಇವಾಗ ವೇಲ್ ಪಾಪ್ಯುಲೇಷನ್ ತಿರುಗಿ ನಾರ್ಮಲ್ಸಿಗೆ ಬರ್ತಾ ಇದೆ. ಸೊ ಇದರಲ್ಲಿ ಯಾರಿಗೂ ಹಂಟಿಂಗು ಏನೂ ಇಲ್ಲ. ಅದರಿಂದ ಅದಕ್ಕೆ ಯಾವ ಥ್ರೆಟ್ ಇಲ್ಲದೆ ಇರೋದ್ರಿಂದ ಆರಾಮಾಗಿ ಅದು ಏನು ಮನುಷ್ಯರು ಏನು ಮಾಡಲ್ಲ ಅಂತ ಅದಾಗದೇ ಆ ಥರ ಬರುತ್ತೆ. ನಾವು ಹಿಂಗೆ ನಿಂತಿದ್ರೆ ಇದ್ರು ನಮ್ಮ ಮುಂದೆನೇ ಹಿಂಗೆ ನಡ್ಕೊಂಡು ಹೋಗುತ್ತೆ. ಅವ್ರು ಹೇಳ್ತಾರೆ ನೀವೇ ದೂರ ಬನ್ನಿ ಅಂತ. ಸೊ ನಾವೇ ದೂರ ಬರ್ತೀವಿ. ಅದರಿಂದ ಇದು 5 ಮೀಟರ್ವರೆಗೂ ನಾವು ಹೋಗ್ಬೋದು. ಅವ್ರು ಏನು ಮಾಡ್ತಾರೆ, ನಮ್ಮ ಗೈಡ್ಸ್ ಇರ್ತಾರಲ್ಲ, ಗೈಡ್ಸ್ ಅಂಡ್ ನ್ಯಾಚುರಲಿಸ್ಟ್ ಇರ್ತಾರಲ್ಲ ಶಿಪ್ಪಿಂದ ಇಳಿಸಿ ಕರ್ಕೊಂಡು ಹೋಗೋಕೆ ಮುಂಚೆ ಅವರು ಅಲ್ಲಿ ಹೋಗಿ ಮಾರ್ಕಿಂಗ್ ಮಾಡ್ತಾರೆ. ಒಂದು ರೆಡ್ ಅಂಡ್ ಬ್ಲೂ ಪೋಲ್ ಹಾಕ್ತಾರೆ. ಆ ರೆಡ್ ಪೋಲ್ನ ಕ್ರಾಸ್ ಮಾಡೋಂಗಿಲ್ಲ, ಮತ್ತೆ ಆ ಬ್ಲೂ ಪೋಲ್ ಒಳಗಡೆನೆ ನಡ್ಕೊಂಡು ಹೋಗ್ಬೇಕು, ಒಂದು ದಾರಿ ತರ ಅಷ್ಟೊಳಗೆ ಮಾಡಿ. ಯಾಕೆಂದ್ರೆ ಈ ನೆಸ್ಟಿಂಗ್ ಇರುತ್ತೆ. ಯಾವ ತರ ಇರುತ್ತೆ? ಪೆಂಗ್ವಿನ್ಸ್ ನೆಲದ ಮೇಲೆ ನೆಸ್ಟ್ ಮಾಡೋದು. ಕಲ್ಲುಗಳು ತಗೊಂಬಂದು ಒಂದು ರೌಂಡ್ ಆಗಿ ಒಂದು ಮಾಡಿ ಒಂದು ಗೂಡ್ತಾ ಇದು ಮಾಡ್ಕೊಳತ್ತೆ. ಅದ್ರ ಮಧ್ಯದಲ್ಲಿ ಮೊಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ಕೂತ್ಕೊಳತ್ತೆ. ಮೊಟ್ಟೆ ಕಾವು ಕೊಡೋದು ಯಾವ್ದು, ಗಂಡ ಹೆಣ್ಣ? ಎರಡೂ ಕೊಡ. ಗಂಡು ಮೊಟ್ಟೆ ಮೇಲೆ ಕೂತಿದ್ರೆ ಹೆಣ್ಣು ಹೋಗಿ ಹಂಟ್ ಮಾಡ್ಕೊಂಡು ಫಿಶ್ ಎಲ್ಲ ತಿನ್ಕೊಂಡು ಅದು ಬರುತ್ತೆ. ಅದು ಊಟ ಬರೀ ಫಿಶ್ ಅಥವಾ ಬೇರೆ ಇನ್ನೇನು? ಫಿಶ್ ಮತ್ತೆ ಕ್ರಿಲ್. ಇದೇ ಮೇನ್. ಇದು ವೇಲ್ಗಾಗ್ಲಿ ಇದಕ್ಕಾಗ್ಲಿ ಎಲ್ಲ ತುಂಬಾ ಕ್ರಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಈಸ್ ಎ ವೆರಿ ಹೈ ಪ್ರೋಟೀನ್ ಫುಡ್ ಅದಕ್ಕೆ. ಸೊ ಮತ್ತೆ ಅದ್ರ ನಂಬರ್ ನೀವು ಲೆಕ್ಕಕ್ಕಾಗಲ್ಲ, ಅಷ್ಟಿರುತ್ತೆ ಅದು. ಸೊ ಫಿಶ್ ಕೂಡ ಅಬಂಡೆನ್ಸ್ ಆಗಿದೆ. ಅಲ್ಲೇನು ಫಿಶಿಂಗು ಇದೆಲ್ಲ ಏನು ಮಾಡೋದಿಲ್ಲ, ಬೇಕಾದಂಗೆ ಫಿಶ್ ಸಿಗುತ್ತೆ. ಸೊ ಇದು ಮೇಲ್ ಹೋದಾಗ ಫೀಮೇಲ್ ಕೂತಿರುತ್ತೆ, ಫೀಮೇಲ್ ಹೋದಾಗ ಮೇಲ್ ಕೂತಿರುತ್ತೆ, ಆಲ್ಟರ್ನೇಟ್ ಮಾಡ್ಕೊಳುತ್ತೆ ಅದು. ಸೊ ಅದು ಹೋಗಿ ಒಂದೊಂದ್ಸತಿ 2 ದಿನ 3 ದಿನ ಆದಮೇಲೆ ಬರುತ್ತೆ. ಇದು ಅಲ್ಲಿವರೆಗೂ ಅಲ್ಲೇ ಕೂತಿರುತ್ತೆ. ಸ್ನೋ ಆಗ್ತಾ ಇದ್ರು ಏನು ಅಲ್ಲಾಡಲ್ಲ, ಅದ್ರ ಪಡೆಗೆ ಹಂಗೆ ಕೂತಿರುತ್ತೆ. ಅಲ್ಲಿರೋ ಆ ವೈಲ್ಡ್ ಲೈಫ್ಗೆ ಯಾವ್ದ್ರದ್ದು ಥ್ರೆಟ್ ಇಲ್ವಾ ಬೇರೆ? ಅವುಗಳಲ್ಲಿ ಏನಾದ್ರು ಅದೇ ಅಂದ್ರೆ ಪೆಂಗ್ವಿನ್ಸ್ ಎಲ್ಲ ಏನ್ ಆತರ ಸೀರಿಯಸ್ ಫೈಟ್ ಎಲ್ಲ ಏನ್ ಮಾಡಲ್ಲ, ಬರೀ ಒಂದೊಂದು ತಳ್ಳತ್ತೆ, ಇದು ಮಾಡತ್ತೆ ಅಷ್ಟೇ. ಬೇರೆ ಆತರ ಲೈಫ್ ಥ್ರೆಟ್ ಅಂತ ಇಲ್ಲ ಅದಕ್ಕೆ. ಬಟ್ ಈ ಮೊಟ್ಟೆಗೆ ಮರಿಗೆ ಥ್ರೆಟ್ ಇದೆ. ಈ ಪೆಟ್ರಲ್ಸ್ ಅಂತ ಬರ್ಡ್ಸ್ ಇದೆ. ಈ ನಮ್ಮ ವಲ್ಚರ್ ಮತ್ತೆ ಈಗಲ್ ತರ ಅದು ದೊಡ್ಡ ಬರ್ಡ್. ಅದು ನಿಮ್ಗೆ ಅದು ಫೋಟೋ ತೋರಿಸ್ತೀನಿ ನಾನು. ಅದು ಒಂದು ಎಲಿಫೆಂಟ್ ಸೀಲ್ ಮರಿ ಸತ್ತೋಗಿರೋದನ್ನ ತಿಂತಾ ಇತ್ತು. ಅದು ನಿಮ್ಗೆ ಈ ಪೆಂಗ್ವಿನ್ ಆ ಕಡೆ ಹೋದಾಗ ಅದ್ರದ್ದು ಮೊಟ್ಟೆ ಎತ್ಕೊಂಡು ಹೋಗ್ಬಿಡುತ್ತೆ. ಸೊ ಈ ತರ ಎಲ್ಲ ಆಗತ್ತೆ. ಬಟ್ ಇದು ಬೇರೆ ಇನ್ನೇನು ಇದಿಲ್ಲ ಅದಕ್ಕೆ. ವೈಲ್ಡ್ ಲೈಫ್ ಅನ್ನೋದು ಒಂಥರ ಅಬಂಡೆಂಟ್ ವೈಲ್ಡ್ ಲೈಫ್. ನಿಮ್ಗೆ ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ಸು, ಸೌತ್ ಜಾರ್ಜಿಯಾ ಇಲ್ಲಿರೋವರೆಗೂ ನಿಮ್ಗೆ ತುಂಬಾ ವೈಲ್ಡ್ ಲೈಫ್ ಇದೆ. ಸೌತ್ ಜಾರ್ಜಿಯಾ ಬಿಟ್ಟು ನೀವು ಅಂಟಾರ್ಕ್ಟಿಕಾ ಕಡೆ ಹೋಗ್ಬೇಕಾದ್ರೆ ಕಮ್ಮಿ ಆಗುತ್ತೆ. ಸೊ ಅಲ್ಲಿ ವೈಲ್ಡ್ ಲೈಫ್ ಕಮ್ಮಿ. ಪೆಂಗ್ವಿನ್ಸ್ ಮಾತ್ರ ಸಿಗುತ್ತೆ. ಬೇರೆ ಬರ್ಡ್ ಲೈಫು 1-2 ತರ ಮಾತ್ರ ಬರ್ಡ್ ಸಿಗುತ್ತೆ. ಸೌತ್ ಜಾರ್ಜಿಯಾ ಮಾತ್ರ ನಿಮ್ಗೆ ಫೋಟೋಗ್ರಾಫ್ ಮಾಡಕ್ಕೆ ನಿಮ್ಗೆ ಎಷ್ಟು ಎನರ್ಜಿ ಇದೆ ಅಷ್ಟು ನೀವು ಫೋಟೋಗ್ರಾಫ್ ಮಾಡ್ಬೋದು. ಎಷ್ಟು ದಿನ ಇದ್ರೆ ಆ ಥರ. ನಮಗೆ ಟೋಟಲ್ 21 ಡೇಸ್ ನಾವು ಶಿಪ್ಪಲ್ಲಿ. ಅದರಲ್ಲಿ ನಮಗೆ 6-7 ದಿನ ಬರೀ ಸೈಲಿಂಗ್ ಆಗುತ್ತೆ. ಸೊ ಇನ್ನೊಂದು 14 ಡೇಸಲ್ಲಿ ಒಂದೊಂದು ಜಾಗದಲ್ಲಿ ನಾವು 3 ದಿನ 4 ದಿನ ಈ ಥರ ಎಷ್ಟು ಸತಿ ನಮಗೆ ಲ್ಯಾಂಡಿಂಗ್ ಆಪರ್ಚುನಿಟಿ ಸಿಗುತ್ತೆ ಅಂತ. ಡಿಫ್ರೆಂಟ್ ಪ್ಲೇಸ್ ಅಲ್ಲಿ 7 ದಿನ 7 ಜಾಗದಲ್ಲಿ ಬೇರೆ ಬೇರೆ ತರದ್ದು ಫೋಟೋಗ್ರಫಿ. ಓಕೆ, ಆ 7 ಜಾಗದ ಬೇರೆ ಬೇರೆ ಫೋಟೋಗ್ರಫಿ ವಿಷಯನ ಮುಂದಿನ ಕಂತಲ್ಲಿ ಕೇಳೋಣ. ಅಲ್ಲಿವರೆಗೂ ನಮಸ್ಕಾರ.